ಲಕ್ಷ್ಮಕ್ಕ ಲಕ್ಷ್ಮಕ್ಕ ನಿಮ್ಮ ಮಗಳನ್ನ ನಾನು ನಮ್ಮ ಯಪ್ಪ ಬಂದು ಕೇಳ್ದಾಗ ಕೊಡಮ್ಮ, ನಮ್ಗೆ ಹೆಣ್ಣು ಸಿಗಲ್ಲ ನಮ್ಮ ತಾಯಿಯಳಿ ಕೇಳಿರೆ ಕೊಡಲ್ಲ ಅಂದಳು. ಇವಾಗ ನಿನ್ನ ಮಗಳನ್ನ ಹೋಗಿ ಮದುವೆ ಆಗೋಗು ಅಂತ ಹೇಳಿ ಕಳಿಸಿದೆಯಲ್ಲ. ಹಾಂ, ಬಂದಿಲ್ಲ ಅಥವಾ ತಿರುಗಿ ನೋಡಿಲ್ಲ, ಕಳಿಸ್ತಿ ಅಪ್ಪನಾಗಿದೆಯಾ? ನೀನೇ ಅದೇ ಬೇಕಲ್ಲ ಕಳಿಸಿದ್ಯಾ? ಇಷ್ಟಿಲ್ದಾರಾದ್ರೆ ಬಂದು ಗಲಾಟೆ ಆದ್ರೂ ಮಾಡಾರ ಮನೆ ತಕ್ಕೆ. ನೆಟ್ಟಗೆ ಮಾತಾಡು. ನಾನೇ ಕಳ್ಸಾನಿ ನನ್ನ ಮಗಳನ್ನ. ನಾನು ಕೊಡ್ತಿರ್ಲಿಲ್ಲ. ನಾನು ಇವತ್ತು ಹೇಳೋದು ಅದೇ ರೀ, ನನ್ನ ಮಗಳು ಹೋಗಿ ಮದುವೆ ಆಗಿರಕ್ಕೆ ನನಗೆ ಸಿಟ್ಟು ಬಂದೈತೆ. ನಾನು ಅದಕ್ಕೆ ನಾನು ಹೇಳಿದ್ದೀನಿ. ನಾನು ನೀನು ಹೋಗಿ ಮದುವೆ ಆಗಿರಕ್ಕಿರ ಅಮ್ಮ ಆಗಿದ್ಯಾ ಸೆನಕ್ಕಿರು ಅಂತ ಹೇಳಿ ಸುಮ್ಮನಾಗಿದ್ದೀವಿ ನಾನು ನನ್ನ ಹುಡುಗಿ. ನಮಗೂ ಇವತ್ತೂ ಇಷ್ಟ ಇಲ್ಲ ನನಗೆ ಕೊಡೋಕ್ಕೆ. ಅಲ್ಲ ಇವಾಗ ಹೆಂಗೆ ಮರ್ಯಾದೆ ಇರುತ್ತೆ ಹೇಳು? ಅಲ್ಲ ಮಗಳು ನನ್ನ ಕರ್ಕೊಂಬಂದು ಇಕ್ಕೆಣಂಗಲ್ಲ ಏನಿಲ್ಲ. ಹೆಂಗೆ ತಿಳಿತೈತೆ ನಿನಗೆ? ಮದುವೆ ಆಗಿರೋಳನ್ನ ಕರ್ಕೊಂಬಂದು ನಮ್ಮ ಮನೆಯಾಗಿ ಇಕ್ಕೆಮಕ್ಕಾಗುತ್ತೆ? ಬೇಡ, ಹೋಗಿ ಆಗಿ ಅವಳಿಗೆ ಏನು ಬಂದ್ರೆ ಅವಳು ಅನುಭವಿಸ್ತಾಳೆ, ಅವಳು ಸೆನಕ್ಕಿರ್ತಾಳೆ. ಸೆನಕ್ಕಿರಂಗಿದ್ರೆ ಇರ್ತಾಳೆ, ಅದು ಏನಾಗ್ಬೇಕು ಅದಾಗುತ್ತೆ. ನೀನು ಕರ್ಕೊಂಬಂದು ಇಕ್ಕೆ ಅಂತ ನೀನು ಹೇಳೋ ಇದೇನಿಲ್ಲ. ಹಾಗೆ ಅವಳೆ ಸೆನಕ್ಕಿರ್ಲಿ ಅವಳು. ಅಲ್ಲ ನೋಡು, ಕೊಡಲ್ಲ ಅಂತ ಹೇಳಿ ಹಾರಾಡ್ತಿದ್ದಳು, ಇವಾಗ ಬಂದು ಮದುವೆ ಆಗಿ ಹೇಳೋಳು. ಅಲ್ಲ ಅವಳು ಹೆಂಗಿದ್ದಾಳೆ? ನಮ್ಮಮ್ಮ ಕೊಡಲ್ಲ ಅಂತ ಅಂತಿತ್ತಲ್ಲ, ನಾನು ಹೆಂಗೆ ಮದುವೆ ಆಗೋಣ ಅಂಬೋದು ಬೇಡವೆ ಅವಳಿಗೆ ಒಂದು ಸ್ವಲ್ಪನಾದ್ರೂ ಮನಸ್ಸಿನಾಗಿ. ನಿನ್ನ ಮಾತು ಮೀರಿ ಬಂದವಳಲ್ಲ, ಅವಳಿಗೆ 4 ಬಿಡಬೇಕಾಗಿತ್ತು ನೀನು. ಯಾಕೆ ಬಿಡ್ತಾರೆ ಅಂತ ಏನು ನೆಂಟಿಸ್ತಾನ? ಚೆನ್ನಾಗಿ ಕಲ್ತೈತಿ ಹಾಗೆ ಅವಳಿ. ಬಿಡು, ಆಗಿರೋದು ಒಳ್ಳೇದೇ ಆತು. ಅವ್ರಿಗೂ ಪಾಪ ಮದುವೆ ಇರಲಿಲ್ಲ, ತಾಯಿ ಇಲ್ಲದ ಮಕ್ಕಳು. ಮದುವೆ ಇರಲಿಲ್ಲ, ಏನಿಲ್ಲ, ಹಂಗೆ ಆಗ್ಯವ್ರೆ. ಚೆನ್ನಾಗಿರ್ಲಿ. ಏಸ್ತೀನಿ ಅಂತ ಬರೀ ಕಂಡರ್ ನೋಡ್ಕೊಂತಾರೆ. ಚಿಕ್ಕಮ್ಮನೇ ತಾಯಿ ನೀನು. ನೀನೇ ನಿಂದು ಅವ್ರನ್ನ ತಾಯಿ ಥರ ನೋಡ್ಕೊಂಡಿಲ್ಲ. ಮದುವೆ ಆದ್ಮೇಲೆ ಆದ್ರೂ ಚೆನ್ನಾಗಿರ್ತಾರೆ. ಸರಿಯಾಗೆ ಮಾತಾಡೋದು ಕಲ್ಕ. ನಾನು ಇರೋದ್ಕ ಮನೆ ಇರೋದು ಗೊತ್ತೇ. ನಾನಿಲ್ಲ ಅಂದಿದ್ರೆ ಅವ್ರಿಗೆ ಮುದ್ದೆ ಮಾಡಿ ಕರಿರ್ಲಿಲ್ಲ. ನಾನು ಇರೋದಕ್ಕಿನ್ನ ಮನೆ ನೋಡ್ಕೊಂಡು ಮನೇನ ನಾನು ಉಳಿಸ್ಕೊಂಡಿದ್ದೀನಿ ಇವತ್ತು. ನಾನಿಲ್ಲ ಅಂದಿದ್ರೆ ಅವ್ರದ್ದು ನಾಯಿ ಪಾಡಾಗೋದು. ಎಷ್ಟು ದುಡ್ಡಿದ್ರೆ ಏನಕ್ಕೆ ಬಂದಂಗೆ ಹಂಗೆ ಇರೋರು ಇವತ್ತು. ನೀನು ಅಚ್ಚೆ ಕಡಮ್ಮ, ನೀನು ಮದುವೆ ಆಗಿರೋದು. ನೀನು ಐತೆ ಕಿಟ್ಟಪ್ಪಂದು ಗಂಟೈತೆ ಅಂತಲೇ ನೀನು ಮದುವೆ ಆಗಿರೋದು. ಸುಮ್ಮನೆ ಮಾತಾಡಬೇಡ, ನನಗೆಲ್ಲ ಗೊತ್ತೈತೆ. ತಿರ್ಕೊಂಡು ಮಾತಾಡಿದ್ರೆ ನಿಂದೇನು ಉಳಿಯಲ್ಲ. ಸುಮ್ಮನೆ ಹೋದ್ರೆ ಸೆನಕೈತೆ. ನೀನು ಏನೋ ಇಲ್ದನಾಗಿದ್ರೆ ಹಾಕ್ತಿದ್ದೇನೆ. ನೀನು ಗಂಟೈತೆ ಅಂತ ನೀನಾಗಿ ನಿಮ್ಮ ಅಮ್ಮಾಯಿ ಕೊಟ್ಟು ಮದುವೆ ಮಾಡಿರೋದು. ನೀನು ಅದಕ್ಕೆ ಮತ್ತೆ ಅಂತನಾಗಿರೋದು. ಇಲ್ಲ ಅಂದಿದ್ರೆ ನಾನು ಸೆನಕೈದ್ದೀನಿ, ನಾನು ಸೆನಕಿರೋ ಹುಡುಗನಾಗಿ ಸೆನಕಿರ್ಬೇಕು ಅಂತಿದ್ದೆ. ನೀನು ಗಂಟೈತೆ ಅಲ್ಲಿ ಮಸ್ತಾಗೈತೆ, ಆಸ್ತಿ ಐತೆ ಅಂತಲೇ ನೀನು ಮದುವೆ ಆಗಿರೋದು. ಸುಮ್ಮನೆ ಯಾತಕ್ಕೆ ಮಾತಾಡ್ತೀಯ ನೀನು? ಇಲ್ಲಡಕ್ಕ, ಸುಮ್ಮನೆ ಹೋಗು. ನಿನ್ನ ಪ್ಲಾನ್ ಎಲ್ಲ ಗೊತ್ತೈತೆ. ಇವತ್ತು ನನ್ನ ತಂಗಿ ದೇವನ ಮದುವೆ ಆಗಿರೋದಕ್ಕೇ ಒಳ್ಳೇದಾಯಿತು. ಇಲ್ಲ ಅಂತಂದಿದ್ರೆ ನೀನು ನಾನು ಹೆಂಗೆ ಬೇಕಂಗಿರ್ಬೋದಾಯಿತು ಅಂತ ಅಂದ್ಕೊಂಡಿದ್ದೆ. ನೀನು ಹಿಂಗೆ ಮಾಡಬಾರ್ದು ಯಾರಿಗೆ ಆಗಲಿ. ಅವರು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು ಅನ್ಬೇಕು ಹೊರತು ಇಂಥ ಬುದ್ಧಿ ಮಾಡಬಾರ್ದು ನೀನು ಯಾವತ್ತೂ. ಅಲ್ಲ ನಾನೇನೇ ಮಾಡಿದೆ ಹಂಗಂತೀರ? ನಾನಿನ್ನ ಮದುವೆಯಾಗ ಮನೆ ಉಳಿಸ್ಕೊಂಡಿದ್ದೀನಿ. ನೀನು ಏನಾದ್ರೂ ನಾನು ಮದುವೆಯಾಗೆ ಮನೆ ಉಳಿಸೈದ್ನಿ ಎಂಬುದಾಗಿದ್ದರೆ ನೀನು ಹೆಣ್ಣು ನೋಡಿ ಮದುವೆ ಮಾಡಬೇಕಾಗಿತ್ತು. ಅವರಿಬ್ಬರಳ್ಗೂ ನೀನು ಅವರಿಬ್ರದ್ದು ಮದುವೆ ಆಗಬಾರ್ದು ಅಂತ ಹೇಳಿ ಒಳಂದೊಳಗೆ ಪಿತೂರಿ ಮಾಡಿರೋದು ನೀನು ಮಾಡಿರೋದು. ಒಳಂದೊಳಗೆ ಪಿತೂರಿನ ಎಲ್ಲನ ಹೆಣ್ಣು ಕೊಡೋರಿಗೆ ಕೊಡಬೇಡ್ರಿ ಅಂತ ಹೇಳಿರೋದು ನೀನು ಮದುವೆ ಮಾಡಿ ಅವ್ರಿಗೆ ನಾನು ನಿನ್ನ ಕೈ ಹಿಡ್ದಿದ್ದೆ. ಆವಾಗ ನೀನು ಬಿಡಪ್ಪ ಮದುವೆ ಆಗಿಟ್ಕೊಂಡು ಸಾರ್ಕಾಯ್ತು, ಆ ಮನೆ ಉಳಿಸಿದ್ಲು ಅನ್ಬೋದಾಗಿತ್ತು. ನೀನು ಅವರಿಬ್ರು ಮದುವೆ ಆಗಬಾರ್ದು ಅಂತ ಹೇಳಿ ಕಾತ್ಕೊಂಡಿದ್ಯಾ ಅಂಬೋದು ಗೊತ್ತು ಕಣೆ. ನಿನ್ನ ಪ್ಲಾನ್ ಏನು ಅಂತ ಹೇಳಿ ನಮಗೆ ಸುಮ್ಮನೆ ಮಾತಾಡಬೇಡ. ಅಲ್ಲ ಅವ್ರು ಏನು ಕೊಡ್ದಿಲ್ಲದ ನಾನೇನು ಮಾಡೋಣ? ನಾವು ಮದುವೆ ಮಾಡ್ಬೇಕಂತ ನಾನು ಎಷ್ಟು ಕಡೆಗೆಲ್ಲ ಹುಡ್ಕಾಡಿದ್ದೀನಿ. ಸುಮ್ಮನೆ ಕೆಟ್ಟಪ್ಪಗೆ ಗೊತ್ತಾಗಬಾರ್ದು ಅಂತ ಹೇಳಿ ಸುಮ್ಮನೆ ಹುಡ್ಕಾಡಂಗೆ ನೀನು ಸುಮ್ಮನೆ ನಾಟಕ ಮಾಡಿದ್ಯಾ. ಗೊತ್ತಾಗಬಾರ್ದು ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ ನಿನ್ನ ಮನಸ್ಸಿನಾಗಿರೋದು ಅದೇನೆ. ನಾನು ಚೆನ್ನಾಗಿರ್ಬೇಕು, ನನಗೆ ಆಗುತ್ತೆ, ಅವರಿಬ್ಬರಿಗೂ ಮದುವೆ ಮಾಡಲಿಲ್ಲ ಅಂತಂದರೆ ಎಲ್ಲ ನನಗೆ ಆಗುತ್ತೆ ಎಂಬುದ ನೀನು ಮನಸ್ಸಿನಾಗ ಇಕ್ಕೆ ನೀನು ಮಾಡಿದಿ ಎಂಬುದು ಗೊತ್ತು. ಸುಮ್ಮನೆ ಮಾತಾಡಬೇಡ, ಎಲ್ಲ ಗೊತ್ತೈತೆ ನಮಗೆ. ನೀನು ನಮ್ಮ ಹತ್ರ ಮಾತಾಡಕ್ಕೆ ಬಂದರೆ ನಡೆಯಲ್ಲ. ಇವತ್ತು ನನ್ನ ಮಗಳು ಮದುವೆ ಆಗಿರೋದು ಒಳ್ಳೇದಾಯ್ತು. ಆಗಲೇ ಹೇಳು, ಸೆನಕ್ಕಿರ್ತಾಳೆ. ಎಲ್ಲ ಇರಲಿ ನನ್ನ ಮಗಳು ಸೆನಕ್ಕಿರ್ತಾಳೆ ಎಂಬುದು ಗೊತ್ತು ನನಗೆ. ಸೆನಕ್ಕಿರ್ತಾಳೆ ಆಗಲೇ ಹೇಳು. ಅಲ್ಲ ನೀನು ನೋಡಿ ಹೆಂಗೆ ಬೈತಿ ಹಂಗೇನೆ. ಹೆಂಗೆ ಹೇಳ್ತೀಯಲ್ಲ? ನಾವೇನಂಗೆ ಮಾಡಲ್ಲ. ನಾವೇನಂಗೆ ಮಾಡ ಅಂತಾರಲ್ಲ. ಈ ಕಡೆ ನಿನ್ನ ನಿಜವಾಗ್ಲೂ ಒಳ್ಳೆ ತನ್ನ ಇರಳಾಗಿದ್ರೆ ನೀನು ಹಂಗೆ ಮಾಡ್ತಿದ್ದೆ. ಹೇಳೋಕ್ಕೇನು ನೋಡಿ ಯಾವಾಗ್ಲನ ಮದುವೆ ಆಗೋದು. ನೀನು ಅಯ್ಯಪ್ಪನಿಗೆ ನಮಗಿನ್ನೂ ಚೆನ್ನಾಗಿರೋರು ಸಿಗ್ತಾರೆ ಹಿಂಗೆ ಅಂತ ಇಲ್ಲದೆಲ್ಲ ಹೇಳಿನ ಮದುವೆ ಆಗ್ದಂಗೆ ಮಾಡಿದ್ಯಾ ಅಂಬೋದು ಗೊತ್ತೈತಿ. ನೀನೇ ಮದುವೆ ಆಗ್ದಂಗೆ ಮಾಡಿರೋದು ಅಂಬೋದು ಗೊತ್ತು ನನಗೆ. ಯಪ್ಪ ದೇವ್ರು, ಏನೇನೋ ಮಾತಾಡ್ತಿರಲ್ಲ ನೀವು. ನಾನೇನೋ ಹೇಳಕ್ಕೆ ಬಂದ್ರೆ ನೀವೇನೇನೋ ಮಾತಾಡ್ತೀರಾ? ಇವಾಗ ಖುಷಿ ಪಡು. ಮತ್ತೆ ಮದುವೆ ಆಗ್ಯಾರ ಹೆಣ್ಣು ಹುಡುಕ್ತಿದ್ರು, ಹೆಣ್ಣು ಸಿಗ್ತಿರ್ಲಿಲ್ಲ, ನಮ್ಮಂತಕ್ಕೂ ಬಂದು ಕೇಳೋದು. ಇವಾಗ ಆಗದಾಳೆ ಮದುವೆನ ಬಿಡಪ್ಪ ಆಗೈತೆ ಅಂತ ಖುಷಿ ಪಡು. ನೀನು ಯಾಕೆ ಒಟ್ಟೂರಿಗಿಲ್ಲ ನಮ್ಗೆ ಯಾಕೆ ಹೇಳಕ್ಕೆ ಬಂದಿದೆಯಾ? ಒಟ್ಟೂರಿಗಲ್ಲ ನೀನು ಹೇಳಕ್ಕೆ ಬಂದಿರೋದು. ಇದಕ್ಕೆ ಮತ್ತೆ ಹೇಳಕ್ಕೆ ಬಂದಿದೆಯಾ ಅಂಬೋದು ಗೊತ್ತು. ನೋಡ, ನಾನು ನೋಡಿ ಇವಾಗ ನಿನಗೆ ಮರ್ಯಾದೆ ಇರಲ್ಲ. ಅವಾಗ ನೋಡಿದ್ರೆ ಹೆಣ್ಣು ಕೊಡು ಅಂದ್ರೂ ಕೊಡಲಿಲ್ಲ. ಇವಾಗ ಹೆಂಗೆ ನಿನ್ನ ಮಗಳು ಮದುವೆ ಆದ್ಲು ಅಂತ ಕೇಳಕ್ಕಂತ ಬಂದೆ ನಾನು. ಅಂತಂದ್ರೆ ನೀವು ನೋಡಿ ಹೆಂಗೆ ಮಾತಾಡ್ತೀರಾ? ನಾನು ಒಳ್ಳೆ ಸವಾಸಾತು ಹೋಗತ್ಲಾಗಿ ಕೇಳಕ್ಕೆ ಬಂದು ಹೆಂಗೆ ಮಾತಾಡ್ತೀರಿ? ಏನೇನೋ ಇಲ್ಲದ್ದೆಲ್ಲ ಹುಟ್ಟಿಸ್ಕೊಂಡು ನಾನಂತ ಮಾಡಿದರೆ ದೇವ್ರು ನೋಡ್ಕೊಂತಾನೆ ಬಿಡು.
ಬಿಡು, ನಾವು ಅನ್ಯಾಯದ ಮಾತಾಡಿದ್ರೆ ನಾವು ಏನೊಂದು ಸುಳ್ಳು ನೋಡಿದ್ರೆ ದೇವ್ರು ನೋಡ್ಕೊಂತಾನೆ ಬಿಡು. ಅಷ್ಟೇ, ನಮಗೆ ಬರಲಿ ಹೇಳು. ನಾವೇನ ನಮ್ಮ ಮನಸ್ನಾಗಿರೋದ ಇಲ್ಲ, ನಿನ್ನ ಮನಸ್ನಾಗಿಲ್ಲದ ನಾವೇನ ಹೇಳಿದ್ರೆ ದೇವ್ರು ನೋಡ್ಕೊಂತಾನೆ ಬಿಡು. ನಮಗೂ ದೇವ್ರ ಇದ್ದಾನೆ, ನಿನಗೂ ದೇವ್ರ ಇದ್ದಾನೆ. ಹೋಗು. ಎಂತೆಂಥ ಜನ ಇರ್ತಾರಮ್ಮ, ಏನೇನೋ ಹುಟ್ಟಿಸ್ಕೊಂಡು ಏನೇನೋ ಮಾತಾಡ್ತಾರೆ. ಅದು ನಾವೊಂದು ಹೇಳಕ್ಕೆ ಬಂದರೆ ಆವಾಗಲೇ ಕೊಡ್ತೀವಿ ಅಂತ ಸುಮ್ಮನೆ ಕೊಟ್ಟು ಮದುವೆ ಮಾಡಿದರೆ ಹಿಂಗೆಲ್ಲ ಇರ್ತಿರ್ಲಿಲ್ಲ. ಬಿಡು, ಇವಾಗ ಯಾಕೆ ಅವಳಲ್ಲೇ, ಇವಾಗ ಯಾಕೆ ನಿನಗೆ ಅಷ್ಟೊಂದು ಉರಿತೈತೆ? ಅಷ್ಟೊಂದು ಯಾಕೆ ಹೊಟ್ಟೆ ಉರಿ ನಿನಗೆ? ಬಿಡು, ಇವಾಗ ಆಗಿ ಅವಳೆಲ್ಲ ಖುಷಿ ಪಡಿ. ಇವಾಗ ನನ್ನನ್ನು ನಿನ್ನ ಹೊಟ್ಟೆವ್ರಿಗೆ ಅಲ್ಲಿ ಹೇಳಕ್ಕೆ ಬಂದಿರೋಳು. ಬಿಡು, ಹೆಂಗೆ ಆಗ್ಯವನಲ್ಲ ನನ್ನ ಮಗ ಅಂತ ಹೇಳಿ ತಿಳ್ಕೊಬೇಕು. ನಿನಗೆ ಅದಿಲ್ಲ ಮನಸ್ಸಿನಾಗೆ. ನೀನು ಯಾಕೆ ಬಂದಿದ್ದೀಯ ಅಂಬೋದು ನನಗೆ ಚೆಂದ ಗೊತ್ತೈತೆ. ಸುಮ್ಮನೆ ಹೋಗೋದು ಕಲ್ಕ ಅಂತ ಮಾತಾಡಕ್ಕೆ ಬರ್ಬೇಡ. ನೀನು ಯಾರ ತಾಗ ಮಾತಾಡಕ್ಕೆ ಬಂದಂಗೆ ನನ್ನ ಮಗಳನ್ನೇ ನಾನೇ ಇವತ್ತು ಇಟ್ಕೊಂಡು ಒಯ್ಯಲ್ಲ ಬಂದು ಆಗಿ ಅವಳೆ ಚೆನ್ನಾಗಿರಮ್ಮ ಅಂತ ಹೇಳಂಗೆ ಸುಮ್ಮನೆ ಆಗಿದ್ದೀನಿ. ಚೆನ್ನಾಗಿರ್ತಾಳೆ ನನ್ನ ಮಗಳು. ಯಾರನ್ನ ಹೆಂಗೆ ಇದು ಮಾಡಬೇಕು, ಯಾರ ತಾಗ ಹೆಂಗಿರ್ಬೇಕು ಅಂತ ನನ್ನ ಮಗಳಿಗೆ ಚೆನ್ನಾಗಿ ಗೊತ್ತೈತಿ. ನನ್ನ ಮಕ್ಳು ಇಬ್ಬರೊಳಗೂ ನಾನು ಒಳ್ಳೆ ಬುದ್ಧಿನೇ ಕಲ್ಸಿರೋದು. ನೀನೇ ನಾವೆಲ್ಲ ಹೇಳಕ್ಕೆ ಬರಬೇಡ. ನೀನು ನನಗೇನು ಹೇಳಕ್ಕೆ ಬರಬೇಡ. ನೀನು ಸುಮ್ಮನೆ ಹೋಗು. ನಿನ್ನ ಮನಸ್ಸಿನಾಗ ಏನೈತೆ, ನಿನ್ನ ಪ್ಲಾನ್ ಏನು, ನೀನು ಯಾಕೆ ಅಲ್ಲಿ ಮದುವೆ ಆಗಲ್ಲಿ ಇದೆಯಾ ಎಲ್ಲ ಗೊತ್ತೈತಿ. ನೀನು ಏನು ನನಗೆ ಹೇಳೋ ಅಂತ ಅವಶ್ಯಕತೆ ಇಲ್ಲ. ಸುಮ್ಮನೆ ಹೋಗೋದು ಕರ್ಕ ತಿರಿಕೆನ ಮಾತಾಡೋದು. ನಿಂದೇನು ಒಂದು ಮೂರು ಕಾಸಿನ ಬೆಲೆನೂ ಇಲ್ಲ ನಿನಗಲ್ಲಿ. ಸುಮ್ಮನೆ ಹೋಗು. ಇವಾಗ ಚೆನ್ನಾಗಿರೋ ಮನೆಗಾದ್ಲು, ಇವಾಗೆಲ್ಲ ನಮಗೆ ಆಗುತ್ತೆ ಅಂತ ಹೇಳಿ ಇವಾಗ ಮಗಳನ್ನ ಕಳಿಸಿ ತಪ್ಪನಾಗಿದ್ಲು. ಹೇಳು, ನಿಮ್ದೆಂಥ ಬುದ್ಧಿ ಅಂತ ಗೊತ್ತಾಯ್ತು. ಎಲ್ಲ ಐತೆ ಮಸ್ತಾಗೆಲ್ಲ ನಾವೇ ಬಾಚಕೊಂಡು ತಿನ್ಬೋದು ಅಂತ. ಸುಮ್ಮನೆ ಹೋದ್ರೆ ಚೆನ್ನಾಗೈತಿ. ಬಾಚಕೊಂಡು ತಿಂಬಕ್ಕೆ ಬಂದಿರೋನು ನೀನು. ನಮ್ಗೆ ಹೇಳಿದ್ರೆ ನೋಡಿ ಸರಿ ಹೋಗಲ್ಲ. ರೊಚ್ಚ ಮದುವೆ ಆಗಿರೋದು ಒಳ್ಳೇದೇ ಅಂತ ಕಣಮ್ಮ. ಹೊಚ್ಚು ಮತ್ತೆ ಅವಳು ಇದಕ್ಕೆ ಕಣಮ್ಮ ಮದುವೆ ಆಗಿದ್ದು. ಅವನು ಬೇರೆ ಪಾಪನ ಭಾಳ ಇಷ್ಟಪಡೋನು ನಮ್ಮ ರೊಚ್ಚನ್ನ. ಅದಕ್ಕೆ ಅತ್ತ ಮದುವೆ ಆಗಿದ್ದಾನೆ. ಬಿಡು, ಹೆಂಗಾತ ಒಳ್ಳೇದಾಯ್ತು. ಇವಾಗ ಅನುಭವಿಸ್ಲಿ. ಗೊತ್ತಾಗುತ್ತೆ. ಇವಳು ಪ್ಲಾನ್ ಎಲ್ಲ ಉಲ್ಟಾ ಆತಲ್ಲ. ಹೊಟ್ಟೆ ಊರಿಗೆ ಅದಕ್ಕೆ ಮಾತಾಡಕ್ಕೆ ಬಂದವಳು. ಸರಿಯಾಗಿ ಹೋಗ್ತೇ ನೋಡಿ, ಬಾಯಿ ಮುಚ್ಕೊಂಡೋದ್ಲು. ಅಲ್ಲ ಯಾಕಯ್ಯಮ್ಮ ಹಂಗೆ ಮಾತಾಡುತ್ತೆ ಲಕ್ಷ್ಮಿ ಆಂಟಿ? ಇವಳು ಅಂತ ತಿಳ್ಕೊಂಡಿದ್ಲು ರೇಖಮ್ಮ. ಮದುವೆ ಇಲ್ದಂಗಿದ್ರೆ ಆಸ್ತಿ ಎಲ್ಲ ನಮಗೆ ಆಗುತ್ತೆ ಅಂತ ಅವರಿಬ್ಬರದು ಮದುವೆ ಮಾಡಬಾರ್ದು ಅಂತ ಹೇಳಿ ಕಾತ್ಕೊಂಡಿದ್ಲು. ಅದಕ್ಕೇನೆ ಇವಾಗ ನೀನು ಕೊಡಲ್ಲ ಅಂತಿದ್ದೆ ನಿನ್ನ ಮಗಳನ್ನ. ಇವಾಗ ಬಂದು ಆಗವಳೆ ಒದ್ದು ಸರಿಯಾಗಿ ಕರ್ಕೊಂಬ. ಹೆಂಗೆ ಬಂದಾದ್ಲು, ನೀನು ಯಾಕೆ ಸುಮ್ಮನಿದ್ದೀಯಾ ಅಂತ ಬಂದವಳಿ. ಅದಕ್ಕೆ ಹೋಗಾಗವಳೆ. ನನ್ನ ಮಗಳು ಚೆನ್ನಾಗಿರ್ಲಿ ಹೇಳು, ಚೆನ್ನಾಗಿರಮ್ಮ ಅಂತ ಹೇಳಿದ್ದೀನಿ. ನಾನು ಯಾಕೆ ಒದ್ಯಾನ ಬಿಡು, ಹೋಗಿ ಆಗ್ಯವಳೆ ಅಂತ. ಈ ಬುದ್ಧಿ ಎಲ್ಲ ಗೊತ್ತಾಗೇ ನಮ್ಮ ರಚ್ಚ ಮದುವೆ ಆಗಿರೋದು. ಅಲ್ಲ ಯಾಕೆ ಕಮಲಕಾಯಿ ಹೆಂಗೆ ಬೇಕೇನು ಹೋಗುತ್ತೆ ಲಕ್ಷ್ಮಕಾಯ? ನಮ್ಮ ರಚ್ಚಮ್ಮ ಮದುವೆ ಆಗೈತಲ್ಲ ಅದಕ್ಕೆ ಕೊಡಲ್ಲ ಅಂತಿದ್ದೆ ಹೆಣ್ಣ. ಇವಾಗ ನಿನ್ನ ಮಗಳು ಹೆಂಗೆ ಮದುವೆ ಆದ್ಲು ಅಂತ ಬಂದವಳೆ. ಅದಕ್ಕೆ ನೀನು ಯಾಕೆ ಬಂದು ಸೇರ್ಕೊಂಡಿದ್ದೀಯ ಅಂತ ನಾನೆಲ್ಲ ಹೇಳೋದಕ್ಕೆ ಅವಳಿಗೆ ಒಂಥರ ನೋಡಪ್ಪ ನನ್ನ ಮನಸ್ಸಿನಾಗ ಇವ್ರಿಗೆಲ್ಲ ಹೆಂಗೆ ಗೊತ್ತಾಗೈತೆ ಅಂತ ಸುಮ್ಮನೆ ಹೋದ್ಲು ಬಾಯಿ ಮುಚ್ಕೊಂಡು. ಇನ್ನೂ ಎಲ್ಲ ಗೊತ್ತಾಗ್ಬೇಕು ತಡಿ. ಎಲ್ಲ ಕಿಟ್ಟಪ್ಪ ಎಲ್ಲ ಗೊತ್ತಾಗಬೇಕು. ಇವಳು ಬುದ್ಧಿ ಎಲ್ಲ ಗೊತ್ತಾಗಿ ಹಸಿಗೆ ಕಳಿಸ್ಬೇಕಿಲ್ಲ ಅವಳಿನ. ಆಸ್ತಿಗಾಗಿ ಬಂದು ಸೇರ್ಕೊಂಡಿರಲ್ಲ ಅವಳು ಇವಳು. ಮತ್ತು ಇಷ್ಟೊಂದು ಸ್ಟ್ಯಾಂಡರ್ಡ್ ಆತಿ ಅಯ್ಯಪ್ಪನ ವಯಸ್ಸು ಹೋಗಿರೋ ಅಂತಳನ್ನ ಹೆಂಗೆ ಮದುವೆ ಆಗಳು ಹೇಳು. ಈ ಇಷ್ಟೊಂದು ಸ್ಟ್ಯಾಂಡರ್ಡ್ ಮಾಡೋದಕ್ಕೆ ಮತ್ತೆ ಆಗಿರೋದು. ನಾನು ಹಂಗೆ ಅನ್ಕೊಂತಿದ್ದೆ. ಏಮ್ಮ ನೋಡಿದ್ರೆ ಹೆಂಗೈತೆ, ಎಷ್ಟು ಸ್ಟೈಲಾಗೆ ವಯಸ್ಸು ಹೋಗೈತೆ. ಇಂಥನ್ನ ಯಾಕಪ್ಪ ಹೆಂಗಪ್ಪ ಮದುವೆ ಆಯಿತು ಅನ್ಕೊಂತಿದ್ದೆ. ಅಯ್ಯಮ್ಮ ಆಸ್ತಿಗೋಸ್ಕರ ಆಗಿರೋದು ದುಡ್ಡು ಒಡವೆ ಎಲ್ಲ ಐತೆ ಅಂತ. ಆಯಮ್ಮ ಅದಕ್ಕೆ ತಗ ಆಗಿರೋದು. ಗಿಟ್ಟಣಿಗೆ ಹೆಂಡತಿ ಚೆನ್ನಾಗೈತೆ ಅಂತ ಹೇಳಿ ಅಯ್ಯಪ್ಪ ಒಂದಿಟ್ಟು ಉಪ್ಸೈತಿ. ಹೆಂಗೋ ಉರಿ ಅಂದ್ಕೊಂಡು ಅಯ್ಯಪ್ಪನ ಒಂದು ಸ್ವಲ್ಪ ಒಳಗೆ ಹಾಕ್ಕೊಂಡು ಹೆಂಗೆ ಬೇಕಂಗೆ ಐತಿ ಅಮ್ಮ. ಅಮ್ಮನ ಬುದ್ಧಿ ಸರಿ ಇಲ್ಲ ಹೇಳು. ಇವಳು ಎಂತಾಳು ಪಾಪ. ಅಯ್ಯಮ್ಮಂದು ಹಿರಿ ಹೆಂಡ್ತಿ ಪಾಪ ಒಳ್ಳೇದು ಕಣಪ್ಪ. ಹಿರಿ ಹೆಂಡ್ತಿ ಭಾಳ ಒಳ್ಳೇದು ಇವಳು. ಹೆಂಗನ ಎಲ್ಲ ದುಡ್ಡು ಒಡವೆ ಆಸ್ತಿ ಅಯ್ಯಮ್ಮಂದು ಊಟೊಂದು ಒಡವೆ ಐತೆ ಪಾಪ. ಅಯ್ಯಮ್ಮಂದು ಹಳೇದು ಊಟೊಂದು ಒಡವೆ ಐತೆ. ಒಡವೆ ದುಡ್ಡು ಕಾಸು ಎಲ್ಲ ಐತೆ. ಕಿಟ್ಟ ಪರಕ್ಕಯ್ಯ ಎಲ್ಲ ನೋಡಿದ್ಲಲ್ಲ. ಬಿಡು, ನನ್ನ ಮಗಳನ್ನೇ ಕೊಡೋಣ ಅಂತ ಹೇಳಿ ಎಂತೆಂಥವ್ರು ಕೇಳಿದ್ರಂತೆ. ಸೆನಕಿರರಿ ಕೇಳಿದ್ರಂತೆ. ಸೆನಕ್ಕೆ ಓದಿಯವಳಂತೆ. ಭಾಳ ಸುರ್ಕಿವಳು. ಓದಿಯವಳಂತೆ. ಹೋದ್ರೂ ಎಲ್ಲ ಹಿರಿಯಂತಿ ದುಡ್ಡು ಒಡವೆ ಎಲ್ಲ ದುಡ್ಡು ಕಾಸು ಐತೆ ಅಂತ ಹೇಳಿ ಮದುವೆ ಆಗಿರಲ್ಲ ನೋಡಿ ಇವಳು. ಆಸೆ ಬಿದ್ದು ಅತಿ ಆಸೆ ಬಿದ್ದು ಆಗಿರೋದು. ನಂಗೆ ಹೇಳಕ್ಕೆ ಬಂದವಳೆ. ನಿನ್ನ ಮಗಳನ್ನ ಕರ್ಕೊಂಬರ್ಬಾ, ನಿನ್ನ ಮಗಳು ಹೆಂಗೆ ಮದುವೆ ಆದ್ಲು, ನೀನು ಕೊಡಲ್ಲ ಅಂತಿದ್ದೆ ಅಂತ ಹೇಳಕ್ಕೆ ಬಂದವಳೆ. ಅದಕ್ಕೆ ನಾನು ಸರಿಯಾಗಿ ಉಗಿದು ಉಪ್ಪು ಹಾಕ್ತೆ ನೋಡಿ, ಸುಮ್ಮನೆ ಹೋದ್ಲು. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.